ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ಟಾಕ್ ಮಾರ್ಕೆಟ್ ಒಂದು ಸಟ್ಟಾ ಬಜಾರ್ ಆಗಿದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವೇನಾದರೂ ನಿಮ್ಮ ದುಡ್ಡನ್ನು ಹೂಡಿಕೆ ಮಾಡಿದರೆ ಖಂಡಿತವಾಗಿಯೂ ನೀವು ನಿಮ್ಮ ದುಡ್ಡನ್ನು ಕಳ್ಕೊತೀರಾ. ಸ್ಟಾಕ್ ಮಾರ್ಕೆಟ್ ಬರೀ ಶ್ರೀಮಂತರಿಗೋಸ್ಕರ ಇದೆ. ಸ್ಟಾಕ್ ಮಾರ್ಕೆಟ್ ಬರೀ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಗಳಿಗೋಸ್ಕರ ಇದೆ, ಎಲ್ರಿಗಾಗಿ ಅಲ್ಲ. ಅದಕ್ಕಾಗಿ ನೀವು ನಿಮ್ಮ ದುಡ್ಡನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಯಾವಾಗ ನೀವು ನಿಮ್ಮ ದುಡ್ಡನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಬೇಕು ಅಂತ ಅನ್ಕೊಂತಿರೋ, ಇಂತಹ ಸಾವಿರಾರು ರೂಮರ್ಸ್ಗಳು ನಿಮ್ಮ ಕಿವಿಗೆ ಬಂದು ಬೀಳ್ತವೆ. ನೀವು ಹೆದರಿ ಬಿಡ್ತೀರಾ. ಹೆದರಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಹಿಂದೆ ಸರಿತೀರಾ. ಎಲ್ಲಿ ತನಕ ನೀವು ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಹಬ್ಬಿರುವ ಮಿತ್ಸ್ಗಳಿಂದ ಹೊರಗೆ ಬರಲ್ವೋ, ಅಲ್ಲಿ ತನಕ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಶುರು ಆಗೋಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇವತ್ತಿನ ಲೆಸನ್ದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಇರುವ ಎಲ್ಲ ಮಿತ್ಸ್ಗಳನ್ನು ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ಮಿತ್ ನಂಬರ್ 1, ದ ಸ್ಟಾಕ್ ಮಾರ್ಕೆಟ್ ಈಸ್ ಗ್ಯಾಂಬ್ಲಿಂಗ್. ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ಒಂದು ಸಟ್ಟಾ ಬಜಾರ್ ಆಗಿದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಹಾಕೋದು ಒಂದು ಜೂಜಾಗಿದೆ ಅಂತೇಳಿ ಬಹಳಷ್ಟು ಜನ ನಿಮಗೆ ಹೇಳ್ತಾ ಇರ್ತಾರೆ. ಯಾರು ಸ್ಟಾಕ್ ಮಾರ್ಕೆಟ್ನಲ್ಲಿ ನಾಲೆಜ್ ಇಲ್ಲದೆ ತಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡಿ ದುಡ್ಡನ್ನು ಕಳ್ಕೊಂಡಿರ್ತಾರೋ ಅಂಥವರು ನಿಮಗೆ ಸ್ಟಾಕ್ ಮಾರ್ಕೆಟ್ ಒಂದು ಜೂಜಾಗಿದೆ, ಗ್ಯಾಂಬ್ಲಿಂಗ್ ಆಗಿದೆ, ಸಟ್ಟಾ ಬಜಾರ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ನಾವು ಯಾವುದಕ್ಕೆ ಜೂಜು ಅಂತ ಕರಿತೀವಿ? ಯಾವುದರಲ್ಲಿ ಏನು ಸಿಸ್ಟಮ್ಸ್ ಇರಲ್ವೋ, ಮೆಥಡ್ಸ್ ಇರಲ್ವೋ, ಸೈಂಟಿಫಿಕ್ ಆದ ಪ್ರೊಸೀಜರ್ಗಳಿರಲ್ವೋ, ಅದು ಬರೀ ಒಂದು ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೋ ಅದಕ್ಕೆ ನಾವು ಗ್ಯಾಂಬ್ಲಿಂಗ್ ಅಂತೀವಿ, ಜೂಜ್ ಅಂತೀವಿ. ನೀವು ಬರೀ ಲಕ್ಕನ್ನು ನಂಬ್ಕೊಂಡ್ಬಿಟ್ಟು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ದುಡ್ಡನ್ನು ಕಳ್ಕೊಂತೀರಾ. ಆವಾಗ ನಿಮಗೆ ಇದು ಗ್ಯಾಂಬ್ಲಿಂಗ್ ಅನಿಸುತ್ತೆ. ನೀವು ನಿಮ್ಮ ಸ್ವಂತ ನಾಲೆಜನ್ನು ಉಪಯೋಗಿಸಿಕೊಳ್ಳುವ ಬದಲು ಯಾರೋ ಟಿಪ್ ಕೊಟ್ಟರು ಅಂತೇಳಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದರೆ ಆವಾಗಲೂ ದುಡ್ಡು ಕಳ್ಕೊತೀರಾ, ಆವಾಗಲೂ ಗ್ಯಾಂಬ್ಲಿಂಗ್ ಆಗುತ್ತೆ. ಲಕ್ ಮೇಲೆ ನೀವು ಡಿಪೆಂಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ, ಇಲ್ಲವೇ ಬೇರೆಯವರ ಟಿಪ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಆವಾಗ ನಿಮಗೆ ಸ್ಟಾಕ್ ಮಾರ್ಕೆಟ್ ಗ್ಯಾಂಬ್ಲಿಂಗ್ ಆಗುತ್ತೆ. ಆದರೆ ರಿಯಾಲಿಟಿಯಲ್ಲಿ ನೋಡೋಕೆ ಹೋದರೆ ಸ್ಟಾಕ್ ಮಾರ್ಕೆಟ್ ಏನು ಜೂಜ್ ಅಲ್ಲ, ಗ್ಯಾಂಬ್ಲಿಂಗ್ ಅಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಂದು ಡೀಟೇಲ್ಡ್ ಆಗಿರುವ ಸಿಸ್ಟಮ್ಯಾಟಿಕ್ ಪ್ರೊಸೆಸ್ ಆಗಿದೆ. ಇದರಲ್ಲಿ ನೀವು ಸ್ಟಾಕ್ಸ್ಗಳನ್ನು ರಿಸರ್ಚ್ ಮಾಡ್ತೀರಾ, ಸ್ಟಾಕ್ಸ್ಗಳ ಮೇಲೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತೀರಾ, ನಿಮ್ಮ ಟೈಮನ್ನು ಕೊಡ್ತೀರಾ, ಮತ್ತು ಡಿಸಿಪ್ಲಿನ್ಡ್ ಆಗಿ ಇನ್ವೆಸ್ಟ್ಮೆಂಟಿಗೆ ರಿಟರ್ನ್ಸ್ ಬರೋ ತನಕ ಕಾಯ್ತೀರಾ. ಇದು ರಿಯಲ್ ಇನ್ವೆಸ್ಟಿಂಗ್ ಆಗಿದೆ. ನೀವು ರಿಯಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ನಿಜವಾಗಿಯೂ ರಿಟರ್ನ್ಸ್ ಬಂದೇ ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಒಂದು ಗ್ಯಾಂಬ್ಲಿಂಗ್ ಅಲ್ಲ. ಮಿತ್ ನಂಬರ್ 2, ದ ಸ್ಟಾಕ್ ಮಾರ್ಕೆಟ್ ಈಸ್ ಓನ್ಲಿ ಫಾರ್ ರಿಚ್ ಪೀಪಲ್. ಈ ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ಇದು ಕೇವಲ ಶ್ರೀಮಂತರಿಗೋಸ್ಕರ ಇದೆ. ಇದರಲ್ಲಿ ಬಡವರು, ಮಿಡಲ್ ಕ್ಲಾಸಿನವರು, ಸ್ಟೂಡೆಂಟ್ಗಳು, ಹೋಮ್ ಮೇಕರ್ಸ್ಗಳು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ದುಡ್ಡನ್ನು ಇನ್ವೆಸ್ಟ್ ಮಾಡೋದು ಏನಿದೆಯಲ್ಲ, ಇದು ಬರೀ ದೊಡ್ಡವರ ಕೆಲಸ ಆಗಿದೆ, ನಮಗೆ ಯಾಕೆ ಅಂತ ಬಹಳಷ್ಟು ಜನ ನಿಮಗೆ ಹೇಳ್ತಾ ಇರ್ತಾರೆ. ಇದು ಕೂಡ ಒಂದು ದೊಡ್ಡ ಮಿತ್ ಆಗಿದೆ, ಇದನ್ನು ನಂಬಕ್ಕೆ ಹೋಗ್ಬಿಡಿ. ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ಇದು ಜನರನ್ನು ಶ್ರೀಮಂತರನ್ನಾಗಿಸುತ್ತೆ. ಇದು ಬರೀ ಶ್ರೀಮಂತರಿಗೋಸ್ಕರ ಇಲ್ಲ. ಸ್ಟಾಕ್ ಮಾರ್ಕೆಟ್ ಎಲ್ಲರಿಗೂ ಕೂಡ ಓಪನ್ ಅಪ್ ಆಗಿದೆ. ಸ್ಟಾಕ್ ಮಾರ್ಕೆಟನ್ನು ಸೆಬಿ ರೆಗ್ಯುಲೇಟ್ ಮಾಡುತ್ತೆ. ಇದಕ್ಕೆ ತನ್ನದೇ ಆದ ನಿಯಮಗಳಿರ್ತವೆ. ಸೊ ನೀವು ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ನಾಲೆಜನ್ನು ಗೇನ್ ಮಾಡ್ಕೊಂಡ್ಬಿಟ್ಟು ನೀವು ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಶ್ರೀಮಂತರಾಗ್ಬೋದು. ಯಾರು ಬೇಕಾದರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬರೀ ಶ್ರೀಮಂತರಷ್ಟೇ ಮಾಡಬೇಕು ಅನ್ನೋ ನಿಯಮವೇನಿಲ್ಲ. ಬರೀ ಕೋಟ್ಯಾಧಿಪತಿಗಳು ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ನಿಯಮವೇನಿಲ್ಲ. ನೀವು ನಿಮ್ಮ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಕೇವಲ 500 ರೂಪಾಯಿಯಿಂದಲೂ ಕೂಡ ಶುರು ಮಾಡ್ಬೋದು. ನಿಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಬೇಕು ಅನ್ನೋ ಥರ ಯಾವುದೇ ನಿಯಮವಿಲ್ಲ. ನೀವು ನಿಮ್ಮ ದುಡ್ಡನ್ನು ಸಣ್ಣ ಅಮೌಂಟ್ ಇದ್ದರೂ ಕೂಡ ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಒಂದು ಲಾಂಗ್ ಟರ್ಮಿನ ನಂತರ ಅದು ದೊಡ್ಡದಾಗಿ ಬೆಳೆಯುತ್ತೆ. ನಿಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲಪ್ಪ ಅಂತಂದರೆ ನೀವು ಸ್ಟಾರ್ಟಿಂಗ್ನಲ್ಲಿ ಒಂದು ಸಣ್ಣ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಸ್ಟಾಕ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕಾಗಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಶುರು ಮಾಡಿ. ಸಣ್ಣ ಅಮೌಂಟ್ ಇದ್ದರೂ ಕೂಡ ಶುರು ಮಾಡಿ. ಸ್ಟಾಕ್ ಮಾರ್ಕೆಟ್ ಎಲ್ರಿಗೂ ಇದೆ. ನೀವು ಶ್ರೀಮಂತರಾಗುವುದಕ್ಕಾಗಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿ. ಮಿತ್ ನಂಬರ್ 3, ದ ಸ್ಟಾಕ್ ಮಾರ್ಕೆಟ್ ಈಸ್ ಓನ್ಲಿ ಫಾರ್ ಫೈನಾನ್ಸ್ ಎಕ್ಸ್ಪರ್ಟ್. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಇದು ಕೇವಲ ಫೈನಾನ್ಸ್ ಎಕ್ಸ್ಪರ್ಟ್ಸ್ಗಳಿಗೋಸ್ಕರ ಮಾತ್ರ ಇದೆ. ನೀವೇನಾದರೂ ಫೈನಾನ್ಷಿಯಲ್ ಪಂಡಿತರಾಗಿರೋದೇ ಇದ್ದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅಂತಲೂ ಕೂಡ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ. ಇದು ಕೂಡ ಒಂದು ಮಿತ್ ಆಗಿದೆ.
ಬರೀ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಗಳಷ್ಟೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ನಿಯಮವೇನಿಲ್ಲ. ಫೈನಾನ್ಸ್ ಬ್ಯಾಕ್ಗ್ರೌಂಡ್ದಿಂದ ಬರದೇ ಇರುವವರು ಕೂಡ ಎಷ್ಟೋ ಜನ ಸ್ಟಾಕ್ ಮಾರ್ಕೆಟ್ನಲ್ಲಿ ತಮ್ಮ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಸಕ್ಸಸ್ಫುಲ್ ಆಗಿದ್ದಾರೆ. ಉದಾಹರಣೆಗಳನ್ನು ಹೇಳಕ್ ಕುಂತ್ರೆ ನೂರಾರು ಸಾವಿರಾರು ಉದಾಹರಣೆಗಳನ್ನು ಕೊಡಬಹುದು. ಎಷ್ಟೋ ಜನ ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್ಗಳು ಇದರಲ್ಲಿ ತಮ್ಮ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ನಿಮಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಸರಿಯಾದ ನಾಲೆಜ್ ಇರಬೇಕು. ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು, PhD ಹೋಲ್ಡರ್ ಥರ ಆಗಿರಬೇಕು ಅನ್ನೋ ನಿಯಮವೇನಿಲ್ಲ. ಈ ಫೈನಾನ್ಸ್ ಫೀಲ್ಡಲ್ಲಿ ಫೈನಾನ್ಸ್ ಬ್ಯಾಕ್ಗ್ರೌಂಡ್ಗಿಂತ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದವರೇ ಜಾಸ್ತಿ ಫೇಮಸ್ ಆಗಿದ್ದಾರೆ ಮತ್ತು ಸಕ್ಸಸ್ಫುಲ್ ಆಗಿದ್ದಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ರಾಬರ್ಟ್ T ಕಿಯೋಸಾಕಿ ಅವರನ್ನು ತೆಗೆದುಕೊಳ್ಳಿ. ಇವ್ರ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಏನಿದೆ ಗೊತ್ತಾ? BSc ಆಗಿದೆ ಇವ್ರದ್ದು. ಮುಂದೆ MBA ಜಾಯ್ನ್ ಆಗ್ತಾರೆ, ಒಂದು ವಾರದಲ್ಲಿ ಡ್ರಾಪ್ಔಟ್ ಮಾಡಿ ಬಿಟ್ಬಿಡ್ತಾರೆ, ಅಲ್ಲಿರೋರ್ಗೇನು ಕಲ್ಸಕ್ಕೆ ಬರಲ್ಲ ಅಂಥೇಳಿ. ಸೊ ಇವರು ಜಸ್ಟ್ BSc ನಾಲೆಜ್ ಮೇಲೇ ಫೈನಾನ್ಸ್ನಲ್ಲಿ ಬುಕ್ಸ್ಗಳನ್ನು ಬರೆದು ಕೋರ್ಸಸ್ಗಳನ್ನು ಮಾಡಿ ಬಿಲಿಯನೇರ್ ಆಗಿದ್ದಾರೆ, ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದಾರೆ. ಇದೇ ಥರ ವಾರನ್ ಬಫೆಟ್ ಅವರನ್ನು ತೆಗೆದುಕೊಳ್ಳಿ, ಅವರು ಸೆಮಿ ಫೈನಾನ್ಸ್ ಬ್ಯಾಕ್ಗ್ರೌಂಡ್ದಿಂದ ಬರ್ತಾರೆ. ಬೆಂಜಮಿನ್ ಗ್ರಾಮ್ ಅವರನ್ನು ತೆಗೆದುಕೊಳ್ಳಿ, ಅವರು ಕೂಡ ಸ್ಕೂಲ್ ಡ್ರಾಪ್ಔಟ್ ಇದ್ದಾರೆ. ಈ ರೀತಿ ನಾವು ಬಹಳಷ್ಟು ಜನರನ್ನು ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ, ನೀವು ದೊಡ್ಡ ಎಕ್ಸ್ಪರ್ಟ್ ಏನಾಗಿರಬೇಕಾಗಿಲ್ಲ, ನಿಮ್ಮ ಹತ್ರ ಬೇಸಿಕ್ ನಾಲೆಜ್ ಇರಬೇಕು, ಮತ್ತು ಸ್ಟಾಕ್ ಮಾರ್ಕೆಟ್ನ ಎಲ್ಲ ರೂಲ್ಸ್ಗಳು ಗೊತ್ತಿರಬೇಕು, ಮತ್ತು ನಿಮಗೆ ತಾಳ್ಮೆಯಿಂದ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರಬೇಕು. ಸೊ ನೀವು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಆಗಿರದೇ ಇದ್ದರೆ ಇವತ್ತಿನಿಂದ ನೀವೇನು ಮಾಡಿ, ಸ್ಟಾಕ್ ಮಾರ್ಕೆಟನ್ನು ಸ್ಟಡಿ ಮಾಡೋಕ್ಕೆ ಶುರು ಮಾಡಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಹೆಂಗೆ ಕೆಲಸ ಮಾಡುತ್ತೆ, ಸೊ ಸ್ಟಾಕ್ಸ್ಗಳನ್ನು ಖರೀದಿಸುವುದು ಹೇಗೆ, ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಹೇಗೆ, ಬೈಯಿಂಗ್ ಆರ್ಡರ್ ಕೊಡೋದು ಹೇಗೆ, ಸೆಲ್ ಆರ್ಡರ್ ಕೊಡೋದು ಹೇಗೆ, ಸ್ಟಾಕ್ ಮಾರ್ಕೆಟ್ನ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕ್ತಾರೆ, ಈ ರೀತಿ ಎಲ್ಲವನ್ನು ಕೂಡ ಸ್ಟಡಿ ಮಾಡಿ ನೀವು ಸ್ವಲ್ಪ ಸ್ವಲ್ಪ ನಿಮ್ಮ ನಾಲೆಜನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಸ್ಟಾರ್ಟಿಂಗಲ್ಲಿ ದೊಡ್ಡ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ನೀವು ಬೇಬಿ ಸ್ಟೆಪ್ಸ್ಗಳೊಂದಿಗೆ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿ. ಸೊ ನೀವು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಕಲಿತಾ ಮುಂದೆ ಸಾಗಿ. ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಆಗಿರಬೇಕು ಅನ್ನೋ ನಿಯಮವೇನಿಲ್ಲ. ಎಕ್ಸ್ಪರ್ಟ್ ಆಗೋದಕ್ಕಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸಣ್ಣ ಅಮೌಂಟ್ನೊಂದಿಗೆ ಶುರು ಮಾಡಿ. ನೀವು ಈಜು ಕಲಿಬೇಕಪ್ಪ ಅಂತಂದರೆ ನೀರಿಗಿಳಿಲೇಬೇಕು. ಇನ್ವೆಸ್ಟ್ಮೆಂಟನ್ನು ಕಲಿಬೇಕಪ್ಪ ಅಂತಂದರೆ ಇನ್ವೆಸ್ಟ್ಮೆಂಟನ್ನು ಮೊದಲು ಶುರು ಮಾಡಬೇಕು. ಮಿತ್ ನಂಬರ್ 4, ಐ ಮೈಟ್ ಲೂಸ್ ಆಲ್ ಮನಿ ಇಫ್ ದ ಮಾರ್ಕೆಟ್ ಕ್ರ್ಯಾಶಸ್. ಒಂದು ವೇಳೆ ಮಾರ್ಕೆಟ್ ಏನಾದರೂ ಕ್ರ್ಯಾಶ್ ಆಯ್ತಪ್ಪ ಅಂತಂದರೆ ನನ್ನ ಎಲ್ಲ ಹಣ ಮುಳುಗೋಗ್ಬಿಡತ್ತೆ, ನಾನು ನನ್ನ ಎಲ್ಲ ಹಣವನ್ನು ಕಳ್ಕೊಂಡ್ಬಿಡ್ತೀನಿ ಅನ್ನೋ ಒಂದು ಮಿತ್ ಕೂಡ ಬಹಳಷ್ಟು ಜನರಲ್ಲಿದೆ. ಇದನ್ನು ನೀವು ಸರಿಯಾಗಿ ಡಿಕೋಡ್ ಮಾಡ್ಕೊಳ್ಳಿ. ಒಂದು ವೇಳೆ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆದರೆ ನಿಮ್ಮ ಎಲ್ಲ ಹಣ ನಷ್ಟಕ್ಕೆ ಹೋಯ್ತು, ಮುಳುಗೋಯ್ತು ಅಂದಂಗಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಕಾಮನ್ ಆಗಿರ್ತವೆ. ಹೇಗೆ ನಮ್ಮ ಲೈಫಲ್ಲಿ ಏಳೋದು ಬೀಳೋದು ಇರುತ್ತೋ ಅದೇ ಥರ ಸ್ಟಾಕ್ ಮಾರ್ಕೆಟ್ ಕೂಡ ಏಳ್ತಾ ಇರುತ್ತೆ, ಬೀಳ್ತಾ ಇರುತ್ತೆ, ಮತ್ತು ರಿಕವರಿ ಆಗ್ತಾ ಇರುತ್ತೆ. ಒಂದು ವೇಳೆ ನೀವೇನಾದರೂ ಸರಿಯಾಗಿ ರಿಸರ್ಚ್ ಮಾಡಿಬಿಟ್ಟು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಬೆಸ್ಟ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ಹೆದರಬೇಕಾಗಿಲ್ಲ. ನೀವು ನಿಮ್ಮ ಪೋರ್ಟ್ಫೋಲಿಯೋವನ್ನು ಡೈವರ್ಸಿಫೈ ಮಾಡಿದರೆ ಹೆದರಬೇಕಾಗಿಲ್ಲ. ಸ್ಟಾಕ್ ಮಾರ್ಕೆಟ್ ಬಿದ್ದಿದೆಯಪ್ಪ ಅಂತಂದರೆ ಮತ್ತೆ ಬೌನ್ಸ್ ಬ್ಯಾಕ್ ಮಾಡುತ್ತೆ, ಅದು ಹೇಳೋ ತನಕ ಕಾಯಿರಿ. ಪ್ಯಾನಿಕ್ಕಾಗಿ ಯಾಕೆ ಸೇಲ್ ಮಾಡ್ತೀರಾ? ಪ್ಯಾನಿಕ್ಕಾಗಿ ಸೇಲ್ ಮಾಡಿದರೆ ದುಡ್ಡು ಕಳ್ಕೊತೀರಾ. ಸೊ ಸ್ಟಾಕ್ ಮಾರ್ಕೆಟ್ ಬಿದ್ದಿದೆ ಅಂಥೇಳಿ ಪ್ಯಾನಿಕ್ ಸೇಲ್ ಮಾಡೋಕ್ಕೆ ಹೋಗಬೇಡಿ. ವೇಟ್ ಮಾಡಿ, ನಿಮ್ಮ ಸ್ಟಾಕ್ಸ್ಗಳನ್ನ ಹೋಲ್ಡ್ ಮಾಡಿ, ಮತ್ತೆ ಸ್ಟಾಕ್ ಮಾರ್ಕೆಟ್ ರೈಸ್ ಆಗುತ್ತೆ, ಆವಾಗ ನೀವು ಪ್ರಾಫಿಟಿಗೆ ಬರ್ತೀರಾ. ಸೊ ಇದು ಕರೆಕ್ಟಾಗಿರುವ ವೇ ಆಗಿದೆ. ಆದರೆ ಒಂದು ವೇಳೆ ನೀವು ಫಂಡಮೆಂಟಲ್ ಅನಾಲಿಸಿಸ್ ಮಾಡದೆ ಬ್ಲೈಂಡ್ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ದುಡ್ಡನ್ನು ಕಳ್ಕೊತೀರಾ. ಹೆದರಿಬಿಟ್ಟು ಪ್ಯಾನಿಕ್ ಸೇಲ್ ಆರ್ಡರ್ಗಳನ್ನು ಕೊಟ್ಟರೆ ಆವಾಗಲೂ ಕೂಡ ಲಾಸ್ ಮಾಡ್ಕೊತೀರಾ. ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆದರೆ ನಿಮ್ಮ ಎಲ್ಲ ದುಡ್ಡು ಹೋಗಿದೆ ಅಂದಂಗೆ ಅಲ್ಲ. ನೀವು ತಾಳ್ಮೆಯಿಂದ ಕಾದ್ರೆ ಮತ್ತೆ ಪ್ರಾಫಿಟಿಗೆ ಬರ್ತೀರಾ. ಮಿತ್ ನಂಬರ್ 5, ಮಾರ್ಕೆಟ್ ಕ್ರ್ಯಾಶ್ ಮೀನ್ಸ್ ಇನ್ವೆಸ್ಟಿಂಗ್ ಈಸ್ ಬ್ಯಾಡ್. ಸದ್ಯಕ್ಕೆ ಸ್ಟಾಕ್ ಮಾರ್ಕೆಟು ಬೀಳ್ತಾ ಇದೆ, ಕ್ರ್ಯಾಶ್ ಆಗ್ತಾ ಇದೆ ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಸ್ಟಾಕ್ ಮಾರ್ಕೆಟ್ನಲ್ಲಿ ನೋಡು ಲಾಸಿಗೆ ಹೋಗ್ತಾ ಇದ್ದಾರೆ ಅಂಥೇಳಿ ಜನ ಹೇಳ್ತಾ ಇರ್ತಾರೆ. ಇದು ಕೂಡ ಒಂದು ಮಿತ್ ಆಗಿದೆ. ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ, ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇದೆ ಅಂತಂದರೆ ನಿಮಗೆ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಬೆಸ್ಟ್ ಸ್ಟಾಕ್ಸ್ಗಳನ್ನು ಖರೀದಿ ಮಾಡೋಕ್ಕೆ ಇದೊಂದು ಸುವರ್ಣ ಅವಕಾಶ ಇರುತ್ತೆ. ಯಾವಾಗ ಒಳ್ಳೊಳ್ಳೆ ಸ್ಟಾಕ್ಸ್ಗಳ ಬೆಲೆ ಕಡಿಮೆ ಇರುತ್ತೋ ಆವಾಗ ನಾವು ಖರೀದಿ ಮಾಡಬೇಕು, ಯಾವಾಗ ಅವುಗಳ ಬೆಲೆ ಹೆಚ್ಚಾಗುತ್ತೋ ಆವಾಗ ಮಾರಾಟ ಮಾಡಬೇಕು. ಇದೇ ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಮಾಡುವ ಒಂದು ಸಿಂಪಲ್ ಫಂಡಮೆಂಟಲ್ ಫಾರ್ಮುಲಾ ಆಗಿದೆ. ಆದರೆ ಬಹಳಷ್ಟು ಜನರಿಗೆ ಇದು ಅರ್ಥ ಆಗಲ್ಲ.
ಬಹಳಷ್ಟು ಜನ ಏನು ಮಾಡ್ತಾ ಇರ್ತಾರಪ್ಪ ಅಂತಂದರೆ ಸ್ಟಾಕ್ ಮಾರ್ಕೆಟ್ ರೈಸ್ ಆಗೋವಾಗ ತೊಗೊತಾರೆ, ಮತ್ತು ಬೀಳೋವಾಗ ಎಲ್ಲ ಲಾಸಿಗೆ ಹೋಯ್ತು ಅಂತೇಳಿ ಮಾರಿಬಿಡ್ತಾರೆ. 90% ಜನ ಇದೇ ಥರ ಮೂರ್ಖತನದಿಂದ ದುಡ್ಡು ಕಳ್ಕೊತಾರೆ, 10% ಜನ ದುಡ್ಡು ಮಾಡ್ಕೊತಾರೆ. ಸೊ ಈ ಮಿತ್ತನ್ನು ಸ್ವಲ್ಪ ಸರಿಯಾಗಿ ಡಿಕೋಡ್ ಮಾಡ್ಕೊಳ್ಳಿ. ಯಾವಾಗ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಿರುತ್ತೋ ಆವಾಗ ನಿಮಗೆ ಒಳ್ಳೊಳ್ಳೆ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಕಂಪನಿಯ ಸ್ಟಾಕ್ಸ್ಗಳನ್ನು ಖರೀದಿ ಮಾಡೋಕ್ಕೆ ಸುವರ್ಣ ಅವಕಾಶ ಇರುತ್ತೆ. ಉದಾಹರಣೆಗಾಗಿ ಕೋವಿಡ್ ಬಂದುಬಿಟ್ಟು ಲಾಕ್ಡೌನ್ ಆಗಿತ್ತಲ್ಲ, ಸೊ ಆ ಟೈಮಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಸ್ಟ್ರಾಂಗ್ ಆಗಿರುವ ಕಂಪನಿಯ ಸ್ಟಾಕ್ಸ್ಗಳು ನಮಗೆ ತುಂಬಾ ಚೀಪ್ ಪ್ರೈಸಿಗೆ ಸಿಗ್ತಾ ಇದ್ವು. ಆವಾಗ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಕೋವಿಡ್ ಆದ ನಂತರ ನಾರ್ಮಲ್ ಸಿಚುವೇಶನ್ ಶುರು ಆದ ನಂತರ ಸಿಕ್ಕಾಪಟ್ಟೆ ಪ್ರಾಫಿಟ್ ಮಾಡಿಕೊಂಡ್ರು. ಇದು ನಿಮಗೆ ಗೊತ್ತಿರಬೇಕು. ಮಿತ್ ನಂಬರ್ 6, ಫಿಕ್ಸ್ಡ್ ಡಿಪಾಸಿಟ್ಸ್ ಆರ್ ಸೇಫರ್ ದೆನ್ ಸ್ಟಾಕ್ಸ್. ಬಹಳಷ್ಟು ಜನ ನಿಮಗೆ ಹೇಳ್ತಾ ಇರ್ತಾರೆ ಸ್ಟಾಕ್ ಮಾರ್ಕೆಟು ರಿಸ್ಕಿ ಆಗಿದೆ, ಅದರಲ್ಲಿ ಹಾಕಕ್ಕೆ ಹೋಗ್ಬೇಡ, ನೀನು FD ಮಾಡಿಬಿಡು, ನಿನ್ನ ದುಡ್ಡು ಫುಲ್ಲಿ ಸೇಫ್ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಮೇಲ್ನೋಟಕ್ಕೆ FD ಮಾಡಿರುವ ದುಡ್ಡು ನಿಮಗೆ ಸೇಫ್ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಇನ್ಫ್ಲೇಷನ್ ಅನ್ನೋ ಒಂದು ಭೂತದ ಬಗ್ಗೆ ನೀವು ತಿಳ್ಕೋಬೇಕು. ಈ ಇನ್ಫ್ಲೇಷನ್ ಅಥವಾ ಬೆಲೆ ಏರಿಕೆ ಅನ್ನೋ ಒಂದು ಭೂತ ಏನಿದೆಯಲ್ಲ, ಇದು ನಿಮ್ಮ ದುಡ್ಡನ್ನು ಸೈಲೆಂಟಾಗಿ ನುಂಗ್ತಾ ಇರುತ್ತೆ. ಇನ್ಫ್ಲೇಷನ್ದಿಂದಾಗಿ ನಿಮ್ಮ FDಯ ದುಡ್ಡು ತನ್ನ ವ್ಯಾಲ್ಯೂವನ್ನು ಕಳ್ಕೊತಾ ಇರುತ್ತೆ. ನೀವು ವೆಲ್ತ್ ಕ್ರಿಯೇಟ್ ಮಾಡಬೇಕು, ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಹತ್ರ ಇರುವ ದುಡ್ಡನ್ನು ನೀವು ಇನ್ಫ್ಲೇಷನ್ ರೇಟು ಬೀಟ್ ಆಗೋ ಥರ ಅದರ ಅಗೇನೆಸ್ಟ್ ಆಗಿ ಗ್ರೋ ಮಾಡಬೇಕು. FDಯಲ್ಲಿ ನಿಮಗೆ ಸೇಫ್ ಅನಿಸುತ್ತೆ, ಆದರೆ ಇನ್ಫ್ಲೇಷನ್ದಿಂದ ಅದು ವ್ಯಾಲ್ಯೂವನ್ನು ಕಳ್ಕೊತಾ ಇರುತ್ತೆ. ಆದರೆ ಯಾವಾಗ ನೀವು ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಲಾಂಗ್ ಟರ್ಮಿನ ತನಕ, ಆವಾಗ ನಿಮ್ಮ ದುಡ್ಡು ಇನ್ಫ್ಲೇಷನನ್ನು ಬೀಟ್ ಮಾಡಿ ಬೆಳೀತಾ ಹೋಗುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ದುಡ್ಡನ್ನು ಇನ್ಫ್ಲೇಷನ್ ರೇಟಿಗೆ ಅಗೇನೆಸ್ಟ್ ಆಗಿ ಬೆಳೆಸದೇ ಇರುವುದು, ರಿಸ್ಕ್ಗಳನ್ನು ತೆಗೆದುಕೊಳ್ಳದೇ ಇರುವುದು, ಇದು ದೊಡ್ಡ ರಿಸ್ಕ್ ಆಗಿದೆ. FDಯಲ್ಲಿ ನಿಮ್ಮ ದುಡ್ಡು ಸೇಫ್ ಅನಿಸಿದ್ರು ಕೂಡ ಸೇಫ್ ಆಗಿರಲ್ಲ, ವ್ಯಾಲ್ಯೂ ಕಳ್ಕೋತಾ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಮತ್ತು ನಿಮ್ಮ ದುಡ್ಡನ್ನು ಇನ್ಫ್ಲೇಷನ್ ರೇಟಿಗೆ ಅಗೇನೆಸ್ಟ್ ಆಗಿ ಬೆಳೆಸುವುದಕ್ಕೆ ಸರಿಯಾದ ಟೈಮಿಗೆ ಸರಿಯಾದ ಜಾಗಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಮಿತ್ ನಂಬರ್ 7, ಐ ವಿಲ್ ಇನ್ವೆಸ್ಟ್ ಆಫ್ಟರ್ ಐ ಅರ್ನ್ ಮೋರ್. ಯಾವಾಗ ನಾನು ಸಿಕ್ಕಾಪಟ್ಟೆ ಹಣವನ್ನು ಸಂಪಾದನೆ ಮಾಡ್ತೀನೋ ಆವಾಗ ನಾನು ನನ್ನ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡುವೆ ಅಂಥೇಳಿ ಬಹಳಷ್ಟು ಜನ ಕಾಯ್ತಾ ಕುಳ್ತಿರ್ತಾರೆ. ಒಂದು ವೇಳೆ ನೀವು ಕೂಡ ಇದೇ ಥರ ಕಾಯ್ತಾ ಇದ್ದೀರಪ್ಪ ಅಂತಂದರೆ ನೀವು ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದೀರಾ ಅಂತಂದಂಗೆ. ಟೈಮನ್ನು ಕೂಡ ವೇಸ್ಟ್ ಮಾಡೋದು ದುಡ್ಡನ್ನು ವೇಸ್ಟ್ ಮಾಡೋದಕ್ಕೆ ಸಮನಾಗಿದೆ. ನೀವು ಈಗ 30 ವರ್ಷದವರಿದ್ದೀರಾ ಅಂತ ಅಂದ್ಕೊಳ್ಳಿ, ನಿಮ್ಮ ಹತ್ರ ಕಡಿಮೆ ದುಡ್ಡಿದ್ರೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀರಾ ಅಂತಂದರೆ ನಿಮಗೆ 50 ಆಗುವಷ್ಟರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ಸಣ್ಣ ಸಣ್ಣ ಅಮೌಂಟ್ ಇದೆಯಲ್ಲ, ಇದು ದೊಡ್ಡದಾಗಿ ಬೆಳೆದಿರುತ್ತೆ. ಆದರೆ ನೀವು ನಾನು ಜಾಸ್ತಿ ಗಳಿಸಿದಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂಥೇಳಿ 50ನೇ ವರ್ಷಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿದರೆ ಅದರಿಂದ ರಿಟರ್ನ್ ಬರೋಕ್ಕಿಂತ ಮುಂಚೆನೇ ನೀವು ನೆಗೆದು ಬಿದ್ದಿರ್ತೀರ. ಸೊ ಈ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬಾರ್ದು. ನೀವು ನಿಮ್ಮ ಲೈಫಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಶುರು ಮಾಡಬೇಕು. ಎಷ್ಟು ತಡ ಮಾಡ್ತೀರೋ ಅಷ್ಟೇ ನೀವು ಅಪಾರ್ಚುನಿಟಿಯನ್ನು ಕಳ್ಕೊತೀರಾ. ಮಾರ್ಕೆಟ್ನಲ್ಲಿ ಟೈಮಿಂದ ಮಾರ್ಕೆಟ್ ಇದೆಯಲ್ಲ, ಇದು ಟೈಮಿಂಗನ್ನು ಬೀಟ್ ಮಾಡುತ್ತೆ. ನೀವು ಎಷ್ಟು ವರ್ಷದಿಂದ ಮಾರ್ಕೆಟ್ನಲ್ಲಿ ಕನ್ಸಿಸ್ಟೆಂಟಾಗಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ನೀವು ಡಿಲೇ ಮಾಡಬಾರ್ದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಶುರು ಮಾಡಬೇಕು ಮತ್ತು ಕನ್ಸಿಸ್ಟೆಂಟಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಹೋಗಬೇಕು. ಮಿತ್ ನಂಬರ್ 8, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಜಸ್ಟ್ ಬಿಕಾಸ್ ಪ್ರೈಸ್ ಮೂಮೆಂಟ್. ಬಹಳಷ್ಟು ಜನ ಪ್ರೈಸ್ ಮೂಮೆಂಟ್ನ ಮೇಲೆ ಸ್ಟಾಕ್ಸ್ಗಳನ್ನು ಖರೀದಿ ಮಾಡ್ತಾ ಇರ್ತಾರೆ ಮತ್ತು ಮಾರಾಟ ಮಾಡ್ತಾ ಇರ್ತಾರೆ. ಅವರು ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡಲ್ಲ. ಯಾವುದು ಬೆಸ್ಟ್ ಸ್ಟಾಕು, ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದರ ಮೇಲೆ ರಿಸರ್ಚು ಮತ್ತು ಸ್ಟಡಿ ಮಾಡಲ್ಲ. ಅವರು ಮಾರ್ಕೆಟ್ನಲ್ಲಿರುವ ಪ್ರೈಸ್ ಮೂಮೆಂಟ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಹೇಳಬೇಕಪ್ಪ ಅಂತಂದರೆ ಅವರು ಎಮೋಷ್ನಲ್ ಸೆಲ್ಲಿಂಗ್ ಆದರೂ ಮಾಡ್ತಾ ಇರ್ತಾರೆ, ಇಲ್ಲವೇ ಇಮೋಷ್ನಲ್ ಬೈಯಿಂಗ್ ಆದರೂ ಮಾಡ್ತಾ ಇರ್ತಾರೆ. ಇಲ್ಲೇ ಬಹಳಷ್ಟು ಜನ ದುಡ್ಡನ್ನು ಕಳ್ಕೊತಾರೆ. ಈಗ ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಸ್ಟಾಕ್ ಎ ಇದೆ ಅಂತ ಅಂದ್ಕೊಳ್ಳಿ, ಅದು 50 ರೂಪಾಯಿಗೆ ಸಿಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಆವಾಗ ಇವ್ರೇನು ಮಾಡ್ತಾರೆ, ಅದನ್ನು ಖರೀದಿ ಮಾಡ್ತಾರೆ. ಮುಂದೆ 2-3 ದಿನ ಬಿಟ್ಟು, 1 ವಾರ ಬಿಟ್ಟು, 15 ದಿನ ಬಿಟ್ಟು ಇದರ ವ್ಯಾಲ್ಯೂ ಏನಾದರೂ ಡೌನ್ ಆದರೆ, ಅಂದರೆ 50 ರೂಪಾಯಿ ಇದ್ದಿದ್ದು 10 ರೂಪಾಯಿಗೆ ಕೆಳಗಡೆ ಬಿದ್ದರೆ ಇವ್ರೇನು ಅನ್ಕೊತಾರೆ, ನಾನು 50 ರೂಪಾಯಿಗೆ ಖರೀದಿ ಮಾಡಿಬಿಟ್ಟಿದ್ದೆ, ಆದರೆ ಈಗ 10 ರೂಪಾಯಿಗೆ ಹೋಗ್ತಾ ಇದೆ, ಮುಂದೆ ಹೋದರೆ 0 ಹೋಗ್ಬೋದು, ನೆಗೆಟಿವ್ಗೆ ಹೋಗ್ಬೋದು ಅಂತೇಳಿ ಪ್ಯಾನಿಕ್ ಆಗಿ ತಾವು ಖರೀದಿ ಮಾಡಿರುವ ಸ್ಟಾಕನ್ನು ಪ್ಯಾನಿಕ್ ಸೆಲ್ ಮಾಡಿಬಿಡ್ತಾರೆ, ಮಾರಾಟ ಮಾಡಿಬಿಡ್ತಾರೆ.
ಇಲ್ಲಿ ನೋಡಿ 50 ರೂಪಾಯಿಗೆ ಖರೀದಿ ಮಾಡಿಬಿಟ್ಟು 10 ರೂಪಾಯಿಗೆ ಬಿದ್ದಿದೆ ಅಂತೇಳಿ ಮಾರಾಟ ಮಾಡ್ಕೊಂಡ್ಬಿಟ್ಟು ಇಲ್ಲಿ 40 ರೂಪಾಯಿ ಲಾಸ್ ಮಾಡ್ಕೊತಾರೆ. ಆದರೆ ಇಲ್ಲಿ ಇವರು ಸರಿಯಾಗಿ ಫಂಡಮೆಂಟಲಿ ಸ್ಟಡಿ ಮಾಡಿಬಿಟ್ಟು ಸರಿಯಾಗಿರುವ ಸ್ಟಾಕನ್ನು ತೆಗೆದುಕೊಂಡಿದ್ರೆ ಮಾರೋ ಅವಶ್ಯಕತೆ ಇರಲ್ಲ. ಆದರೆ ಇವರಿಗೆ ಈ ಬುದ್ಧಿ ಇರಲ್ಲ. ಇನ್ನು ಇದೇ ಥರ ಭಾಳಷ್ಟು ಜನ ಎಮೋಷ್ನಲ್ ಬೈಯಿಂಗ್ ಮಾಡ್ತಾ ಇರ್ತಾರೆ. ಸ್ಟಾಕ್ ಬಿ ಇದೆ ಅಂತ ಅನ್ಕೊಳ್ಳಿ, ಅದರ ವ್ಯಾಲ್ಯೂ 10 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಸೊ 10 ರೂಪಾಯಿ ಇದ್ದಾಗ ಇವ್ರು ನೋಡಿರ್ತಾರೆ, ಒಂದು 2 ದಿನ ಬಿಟ್ಟು ಅದು 15 ರೂಪಾಯಿ ಆಗ್ತಾ ಇದೆ ಅಂತಂದ್ರೆ ಇವ್ರಿಗೆ ಏನನ್ಸುತ್ತೆ, 10 ರೂಪಾಯಿ ಇದ್ದದ್ದು 15 ಆಗಿದೆ, 15 ಇದ್ದು 20 ಆಗುತ್ತೆ, 30 ಆಗುತ್ತೆ ಅಂತೇಳಿ ಸಡನ್ ಆಗಿ ಅದನ್ನು ಖರೀದಿ ಮಾಡಿಬಿಡ್ತಾರೆ. ಸೊ ಇಲ್ಲಿ ಕೂಡ ಅವರು ಫಂಡಮೆಂಟಲ್ ಅನಾಲಿಸಿಸ್ ಮಾಡಲ್ಲ, ಹಾಗೆ ಎಮೋಷ್ನಲ್ ಬೈಯಿಂಗ್ ಮಾಡಿಬಿಡ್ತಾರೆ. ಸೊ ಇದು ಕೂಡ ಸ್ಟುಪಿಡಿಟಿ ಆಗಿದೆ. ಪ್ರೈಸ್ ಮೂಮೆಂಟ್ನ ಮೇಲೆ ಎಮೋಷ್ನಲ್ ಆಗಿ ನೀವು ಖರೀದಿನೂ ಮಾಡಬಾರ್ದು ಮತ್ತು ಮಾರಾಟ ಕೂಡ ಮಾಡಬಾರ್ದು. ನೀವು ಆ ಸ್ಟಾಕ್ಸ್ಗಳ ಫಂಡಮೆಂಟಲ್ಸ್ನ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಎಮೋಷನ್ಸ್ಗಳ ಮೇಲೆ ಅಲ್ಲ. ಸೊ ಭಾಳಷ್ಟು ಜನ ಇದೇ ಒಂದು ಮಿತ್ನಲ್ಲಿ ಹೋಗಿಬಿಟ್ಟು ತಮ್ಮ ದುಡ್ಡನ್ನು ಕಳ್ಕೊತಾ ಇರ್ತಾರೆ. ನೀವು ಈ ರೀತಿ ಮಾಡಕ್ಕೆ ಹೋಗಬೇಡಿ. ಇವಿಷ್ಟು ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಹಬ್ಬಿರುವ ಮುಖ್ಯವಾದ ಮಿತ್ಸ್ಗಳು. ಎಷ್ಟು ಸಾಧ್ಯ ಆಗುತ್ತೋ ಇವುಗಳಿಂದ ಹೊರಬನ್ನಿ ಮತ್ತು ಸರಿಯಾಗಿ ಸ್ಟಾಕ್ ಮಾರ್ಕೆಟನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಶುರು ಮಾಡಿ. ಒಂದು ವೇಳೆ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಸಂಪೂರ್ಣವಾಗಿ ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.